ನೋಡಿ ಸ್ನೇಹಿತರೆ, ಇದು ವಿವೋ Y75 ಅಂತ ತುಂಬ ಚೆನ್ನಾಗಿ ಬಂದಿದೆ ಇದು ಫೋನು. ನಾನು ಇದು ತಗೊಂಡು ಹತ್ತತ್ರ 2 ವರ್ಷದ ಮೇಲೆ ಆಯಿತು. ತುಂಬ ಚೆನ್ನಾಗಿದೆ, ಮೆಮೊರಿ ಎಲ್ಲ ತುಂಬ ಸ್ಟೋರೇಜ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋಣ ಅಂತ ಅನಿಸ್ತು. ಇದು ಮತ್ತು ಇನ್ನೊಂದು ಒಟ್ಟು ರೀಸೆಂಟಾಗಿ 3 ಫೋನ್ ತೊಗೊಂಡಿರೋದು ನಾವು. ಒಂದು ಟ್ಯಾಬು, ಒಂದು ಲ್ಯಾಪ್ಟಾಪು, ಇಷ್ಟು ತೊಗೊಂಡಿದ್ದೀವಿ. ಅದರಲ್ಲಿ ಇವತ್ತು ಇದು ವಿವೋ Y75 ಬಗ್ಗೆ ನಾನು ಡೀಟೇಲ್ಸ್ ಮಾಹಿತಿ ಹೇಳ್ತೀನಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಂದೊಂದು ನೆಕ್ಸ್ಟ್ ಯಾವುದು ನಾನು ತೊಗೊಂಡೆ, ಮೆಮೊರಿ ಹೆಂಗೆ, ಕ್ಯಾಮ್ರಾ ಹೆಂಗೆ ಅಂತ ನಾನು ಹೇಳ್ತೀನಿ. ನೋಡಿ, ವಿವೋ ಬಗ್ಗೆ ಹೇಳೋಣ ಬನ್ನಿ ಓಪನ್ ಮಾಡೋಣ. ನೋಡಿ, ಇದು ತಗೊಂಡು 2 ವರ್ಷ ಆಗಿದೆ. ಆದರೆ ನಿಮಗೆ ನಾವು ತಗೊಂಡಾಗ ಹೇಗೆ ಓಪನ್ ಮಾಡ್ತೀವೋ ಅದೇ ರೀತಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಥರ ಇದೆ, ಈ ಥರ ಇರುತ್ತೆ ನೋಡಿ. 3 ಕ್ಯಾಮ್ರಾ ಇದೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ನಿಮಗೆ ತೋರಿಸ್ತೀನಿ. ವಿವೋ ಅಂತ ಇದೆ ಇಲ್ಲಿ ನೋಡಿ. AI ಟ್ರಿಪಲ್ ಕ್ಯಾಮ್ರಾ ಅಂತ ಇದೆ. ಅಂದರೆ 1 2 3 3 ಇದೆ. ಟ್ರಿಪಲ್ ಕ್ಯಾಮ್ರಾ ಇಲ್ಲಿದೆ ನೋಡಿ. AI ಟ್ರಿಪಲ್ ಕ್ಯಾಮ್ರಾ ಅಂತ ಇದೆ. ಆಮೇಲೆ ಈ ಥರ ಇರುತ್ತೆ, ಈ ರೀತಿಯಾಗಿರುತ್ತೆ. ಇವೆಲ್ಲ ನಮ್ಗೆ ಯಾವ್ದು ಬೇಕೋ ಆ್ಯಪ್ಗಳು ಅದು ಈ ಥರ ಇರುತ್ತೆ ನೋಡಿ. ಇಷ್ಟೊಂದು ಸ್ಪೇಸ್ ಇರುತ್ತೆ. ಇಷ್ಟು ಆ್ಯಪ್ಗಳನ್ನು ನಾನು ಫೋನ್ ಆ್ಯಪ್ಗಳಲ್ಲದೆ ಎಕ್ಸ್ಟ್ರಾ ಆ್ಯಪ್ಗಳನ್ನು ಕೂಡ ಡೌನ್ಲೋಡ್ ಮಾಡಿದ್ದೀನಿ ನೋಡಿ. ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ಈ ಥರ ಇರುತ್ತೆ. ನನಗೆ ಈ ಕ್ಯಾಮ್ರಾ ನೋಡಿಬಿಟ್ಟೆ ನಾನು ತೊಗೊಂಡಿದ್ದು ವಿವೋನ. ತುಂಬ ಚೆನ್ನಾಗಿ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾನೂ ಇರುತ್ತೆ, ಬ್ಯಾಕ್ ಕ್ಯಾಮ್ರಾನೂ ಇರುತ್ತೆ. ನನಗೆ ಕ್ಯಾಮ್ರಾ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ನಾನು ತುಂಬ ಸರ್ಚ್ ಮಾಡಿ ಚೆಕ್ ಮಾಡಿ ನಾನು ತೊಗೊಂಡಿದ್ದು. ಈ ರೀತಿ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ನೋಡಿ. ಈ ರೀತಿ ನೋಡಿ, ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಬ್ಯಾಕ್ ಸೈಡು ಈ ಥರ ಇದೆ. ಇದರಲ್ಲೇ ಬೇರೆ ಕಲರ್ ಆಪ್ಷನ್ಸ್ ಇತ್ತು. ನಾನು ಈ ಥರ ಬ್ಲೂ ಮಿರರ್ ಥರ ಇರೋದು ತಗೊಂಡೆ. ಗ್ರೀನ್ ಇತ್ತು, ಬೇರೆ ಕಲರ್ಸ್ ಇದರಲ್ಲಿ ಇತ್ತು. ಗ್ರೇ ಇತ್ತು. ನನಗಿದು ಇಷ್ಟ ಆಯಿತು, ಅದಕ್ಕೆ ಇದು ತಗೊಂಡೆ. ಈ ಥರ ಇದೆ. ಇದು AI ಕ್ಯಾಮ್ರಾ ಆಗಿರುತ್ತೆ. ಎಡಿಟಿಂಗ್ ಪರ್ಪಸ್ಸು, ನಾವು ಚಾನಲ್ ಪರ್ಪಸ್ಸಿಗೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಇದರದ್ದು ಡೀಟೇಲ್ಸ್ ಮಾಹಿತಿ ಏನೇನು ಕೊಟ್ಟಿರ್ತಾರೆ. ಇದರಲ್ಲಿ ಏನೇನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ. ಇದು ಬಿಲ್ಲಿಂಗ್ ಕೂಡ ಹಂಗೆ ಇಟ್ಟಿದ್ದೀವಿ ನೋಡಿ. ಬಿಲ್ಲು ತೋರಿಸ್ತೀನಿ ನಾನು ನಿಮಗೆ, ಇದೆಷ್ಟು ಬಿಲ್ಲು ಏನಂತ. ಇದೊಂದು ಪಿನ್ ಕೊಟ್ಟಿರ್ತಾರೆ, ನಾವು ಪಿನ್ ಕೊಟ್ಟಿರ್ತಾರೆ. ಮತ್ತು ಇದೊಂದು ನೋಡಿ, ತುಂಬ ಸ್ಪೇಸ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ನ ಹೇಳ್ತೀನಿ. ಇದೊಂದು ಚಾರ್ಜರ್ ಕೊಟ್ಟಿದ್ದಾರೆ ನೋಡಿ. ಇದು ಎಷ್ಟು ವ್ಯಾಟು ಚಾರ್ಜರು ಏನು ಅಂತ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ನೋಡಿ. 44 ವ್ಯಾಟ್ ಪ್ಲಸ್ ಚಾರ್ಜ್ ಅಂತ ಇದೆ. ಇದು ಮಾಡೆಲ್ಲು, ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಇದರಲ್ಲಿ. ನಾನು ಹೇಳ್ತೀನಿ, ಅದನ್ನು ತೋರಿಸ್ತಾ ನೋಡಿ. ಈ ಥರ ಇದೆ. ಇದು ಸಿ ಪಿನ್ ಚಾರ್ಜರ್ ಆಗಿರುತ್ತೆ. ಈ ರೀತಿ ಸಿ ಪಿನ್ ಚಾರ್ಜರ್ ಆಗಿರುತ್ತೆ. ಈ ಥರ ಕೊಟ್ಟಿದ್ದಾರೆ. ಇದು ಬಿಲ್ಲಿಂಗ್ ಕೂಡ ಹಾಗೆ ಇಟ್ಟಿದ್ದೆ ಇದರಲ್ಲಿ. ಇದರಲ್ಲಿ ಡೀಟೇಲ್ಸ್ ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ವಿವೋ ಕಡೆಯಿಂದ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ವಾರಂಟಿ ಕಾರ್ಡ್ ಇದು ನೋಡಿ. ಇಲ್ಲಿದೆ ಸಿ ಪಿನ್ ಚಾರ್ಜರು. ಇದು 44 ವ್ಯಾಟು ಪ್ಲಸ್ ಚಾರ್ಜಿಂಗ್ ಇದೆ. ಕ್ಯಾಮ್ರಾ ಬಂದು 44 MP ಮೆಗಾ ಪಿಕ್ಸೆಲ್ ಐ ಆಟೋ ಫೋಕಸ್ ಕ್ಯಾಮ್ರಾ ಇದೆ ಇದರಲ್ಲಿ. ಕ್ಯಾಮ್ರಾ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ಇದನ್ನು ತಗೋಬೋದು. ಇದ್ರ ಪ್ರೈಸ್ ಎಲ್ಲ ಹೇಳ್ತೀನಿ ಮುಂದೆ ಡೀಟೇಲ್ಸ್ ಆಗಿ ನೋಡಿ.
44 ಮೆಗಾ ಪಿಕ್ಸೆಲ್ ಆಟೋ ಫೋಕಸ್ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಮಾತ್ರ ಫ್ರಂಟ್ ಕ್ಯಾಮ್ರಾನು ತುಂಬ ಚೆನ್ನಾಗಿದೆ, ಬ್ಯಾಕ್ ಕ್ಯಾಮ್ರಾನು ತುಂಬ ಚೆನ್ನಾಗಿದೆ. ಇದು ಪ್ಲಸ್ ಚಾರ್ಜಸ್ 44 ವ್ಯಾಟ್ದು ಮತ್ತು 8 GB ರ್ಯಾಮ್ ಇದೆ, ಪ್ಲಸ್ 4 GB ಎಕ್ಸ್ಟರ್ನಲ್ ರ್ಯಾಮ್ ಇದೆ. ಎಕ್ಸ್ಟ್ರಾ ಅಡಿಷನಲ್ ನಾವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಆ ರೀತಿಯಾಗಿದೆ ಇದು. ಆಮೇಲೆ ಮತ್ತು ಇದು ನೋಡಿ 8 GB ಪ್ಲಸ್ 128 GB ಎಕ್ಸ್ಟ್ರಾ. ನಮಗೆ ಇದರಲ್ಲಿ ಸ್ಪೇಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ. 8 GB ಇದೆ. ನಾರ್ಮಲಾಗಿ ಮೀಡಿಯಮ್ ನಾನು ಮುಂಚೆ ಎಲ್ಲ ಫೋನ್ ಕೆಲವು ತೊಗೊಂಡಾಗ ಅದು 4 GB 5 GB 6 GB ಈ ಥರ ತೊಗೊಂಡಿದ್ದೀನಿ. ಇದು 8 GB ಪ್ಲಸ್ 128 GB. ಇದು ಪ್ರೈಸ್ ಬಂದು ಸ್ನೇಹಿತರೆ 25,990 ಅಂತ ಇದರಲ್ಲಿ ಇದೆ. ಬಟ್ ನಮಗೆ ಎಲ್ಲ ಸೇರಿ 29,000 ಆಯಿತು. ಯಾಕೆ ಅಂದರೆ ಅವರು ಬಜಾಜ್ ಕಾರ್ಡ್ ಅಂತ ಕೊಟ್ಟರು. ಅದು ನೆಕ್ಸ್ಟ್ ಏನಾದರೂ ನಿಮ್ಗೆ ಲೋನ್ ಬೇಕಾದರೆ ಅದು ಕಾರ್ಡ್ ಇದ್ರೆ ಇದು ಅಂತ. ಬಟ್ ಅದು ನಮಗೇನು ಯೂಸ್ ಆಗಲಿಲ್ಲ. ಅದು 1,500 ಚಾರ್ಜಸ್ ಮಾಡಿದರು, ಪ್ಲಸ್ ಬೇರೆ ಎಲ್ಲ ಚಾರ್ಜಸ್ಸು ಆ್ಯಡ್ ಮಾಡಿ ಎಷ್ಟು 28,800 ಸಮಥಿಂಗ್ ಎಷ್ಟೋ ಹಾಕಿದ್ರು ಬೆಲೆ. ನಾವು ಇದನ್ನು ಕೂಡ ನಾವು ಪರ್ಚೇಸ್ ಮಾಡಿದ್ದು, ಅಂದರೆ ಆ ಕಾರ್ಡ್ಗೋಸ್ಕರ ತೊಗೊಳ್ಲೇಬೇಕು, ಅದು ಅದೇ ರೀತಿ ಇದೆ ಅಂತ ನಮ್ಗೆ ಹೇಳಿದರು. ಬೇಡ ಅಂತಲೂ ಹೇಳಿದ್ವಿ ನಾವು. ಇದು ಒರಿಜಿನಲ್ ಪ್ರೈಸ್ ಬಂದು ಇದು MRP ಇಷ್ಟಿದೆ ನೋಡಿ. ಇದ್ರ ಮೇಲೆ ಅವ್ರದ್ದು ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಸೇರಿ ಅಷ್ಟಾಯಿತು ನಮಗೆ. ಇಷ್ಟಾಗಿ ಇದ್ರ ಮಾಹಿತಿ. ನೆಟ್ ಕ್ವಾಂಟಿಟಿ ಅಂತ ಇದೆ ನೋಡಿ, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಇಲ್ಲಿ. ಸ್ಕ್ರೀನ್ ಸೈಜ್ ಇದೆ 16.35 ಸೆಂಟಿಮೀಟರ್ ಸ್ಕ್ರೀನು ನೋಡಿ. ಇದು ಸ್ಕ್ರೀನು ಬರುತ್ತಲ್ಲ ಹೀಗೆ ಅಂತ ಹೇಳ್ತಾರೆ, ಇಲ್ಲಿಂದ ಹಿಂಗೆ ಬರುತ್ತೆ ಅಂತ. ಅದ್ರ 16.35 ಸೆಂಟಿಮೀಟ್ರು ಅಂದರೆ ಈ ಥರ ಬರುತ್ತೆ, ಈ ರೀತಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಏನೋ ದೊಡ್ಡ ಸ್ಕ್ರೀನು ಆ ಥರ ಇಲ್ಲ, ತುಂಬ ಚಿಕ್ಕದು ಇಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿ ಎಷ್ಟು ಸ್ಲಿಮ್ ಆಗಿದೆ ಇದು, ಸ್ಲಿಮ್ ಆಗಿ. ಆಮೇಲೆ ಹಗುರವಾಗಿದೆ, ತುಂಬ ಹೆವಿನೂ ಇಲ್ಲ, ತುಂಬ ಅಗ್ಟು ಅಂತ. ಬಟ್ ಅವರು ನಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಚಾರ್ಜಸ್ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಇದು. ನಿಮಗೂ ಬೇಕಿದ್ರೆ ನೋಡಿ, ಎಷ್ಟು ಕ್ಯಾಮ್ರಾ ಅಂದರೆ ಎಷ್ಟು ತುಂಬ ಚೆನ್ನಾಗಿದೆ. ನಾವು ಯಾವ್ದು ಬೇಕಾದರೂ ಸೆಟ್ ಮಾಡ್ಕೋಬೋದು. ಈ ಥರ ಇದೆ ನೋಡಿ, ಈ ಥರ ಇದೆ. ಹೈ ರೆಸಲ್ಯೂಷನು, ಲೈವ್ ಫೋಟೋ ಮತ್ತು ಎಲ್ಲ ಆಪ್ಷನ್ ಇದೆ ನೋಡಿ. ಡಾಕ್ಯುಮೆಂಟ್ಸು ಏನು ತುಂಬ ಚೆನ್ನಾಗಿದೆ. ನಾವು AI ಕ್ಯಾಮ್ರಾ ಆದ್ದರಿಂದ ತುಂಬ ಚೆನ್ನಾಗಿ ನಾವು ಎಡಿಟಿಂಗ್ ಮಾಡಿದರೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದರಲ್ಲಿ ಆಪ್ಷನ್ ಎಲ್ಲ ಇದೆ. ಇದರಲ್ಲಿ ತುಂಬ ಚೆನ್ನಾಗಿ ಆಪ್ಷನ್ಸ್ ಇದೆ. ನಾನು ಇನ್ನೂ ಇದರಲ್ಲಿ ಯಾವುದನ್ನು ತುಂಬ ಡೀಟೇಲ್ಸಾಗಿ ಯೂಸ್ ಮಾಡಿಲ್ಲ. ನನ್ನ ಮಗನಿಗೆ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು, ಅವನು ಯೂಸ್ ಮಾಡಿದ್ದಾನೆ. ಆದರೆ ನನ್ನ ಕ್ಯಾಮ್ರಾ ನಾರ್ಮಲಾಗಿ ಯೂಸ್ ಮಾಡಿದರೂ ಕೂಡ ನೋಡಿ, ಫೋಟೋಗೆ ಹಾಕ್ತೀನಿ. ಇದು ವಿಡಿಯೋ ಕ್ವಾಲಿಟಿ ಬರುತ್ತೆ. ವಿಡಿಯೋ ಕ್ವಾಲಿಟಿ ಬರುತ್ತೆ ಈ ಥರ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫೋಟೋಗೆ ಹಿಂಗೆ ಬರುತ್ತೆ, ತುಂಬ ಚೆನ್ನಾಗಿದೆ. ನೀವು ನೈಟ್ ಮೋಡಿಗೆ ಬೇಕಾದ್ರೆ ಹಾಕ್ಬೋದು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು. ಲೈಟ್ ಬೇಕಾ ಬೇಡವಾ ಆ ಥರ ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ಕ್ಯಾಮ್ರಾ ನೋಡೇ ನಾನು ತೊಗೊಂಡಿದ್ದು. ಆಮೇಲೆ ಪ್ಲಸ್ ಮೆಮೊರಿ ಸ್ಪೇಸಸ್ಸು ಮತ್ತು ನೋಡಿ ಸಿ ಪಿನ್ನು ನೋಡಿ ಈ ಥರ ಇದೆ. ಸ್ಪೀಕರು ಇಲ್ಲಿ ಕೊಟ್ಟಿದ್ದಾರೆ, ಸ್ಪೀಕರ್ನ ಇದು. ಆಮೇಲೆ ಆ ಪಿನ್ ಕೊಟ್ಟಿದ್ದಾರಲ್ವಾ ನೋಡಿ, ಇದು ಪಿನ್ನು
ಎಕ್ಸ್ಟ್ರಾ ಪಿನ್ ಕೊಟ್ಟಿರ್ತಾರೆ, ಅದು ಯೂಸು ಮಾಡಲಿಲ್ಲ. ಯಾಕಂದರೆ ಹಳೆ ಫೋನ್ ತೊಗೊಂಡಾಗ ಅದ್ರದ್ದು ಪಿನ್ ಇತ್ತು, ಅದನ್ನೇ ನಾವು ಯೂಸ್ ಮಾಡ್ತೀವಿ. ಈ ಪಿನ್ನಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ಆದರೂ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಪುಷ್ ಮಾಡಿದರೆ ಇದು ಆಚೆ ಬರುತ್ತೆ. ಇಲ್ಲಿಂದ ಮೆಮೊರಿ ಕಾರ್ಡು ಸಿಮ್ಮು ಹಾಕೋದು, 2 ಸಿಮ್ ಹಾಕ್ಬೋದು. ಇದು ಡ್ಯೂಯಲ್ ಸಿಮ್ದು ತುಂಬ ಚೆನ್ನಾಗಿದೆ. ನಾನು ಕ್ಯಾಮ್ರಾ ವಿತ್ ಮೆಮೊರಿ, ಮೇನ್ ಮೆಮೊರಿ ನೋಡಿ 8 GB ಪ್ಲಸ್ 128 GB ಅಂತ ತೊಗೊಂಡೆ. ಬಟ್ ಈಗ ಅದು ಮೆಮೊರಿ ಇನ್ನೂ ಜಾಸ್ತಿ ಸಾಲ್ತಾ ಇಲ್ಲ ಅಂದ್ಬಿಟ್ಟು ಇನ್ನೂ ಒಂದು ತೊಗೊಂಡ್ವಿ. ಅದು ಫೋನ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ. ನನಗೆ ಎಷ್ಟು ಸಾಧ್ಯ ಗೊತ್ತಿರುತ್ತೋ ಅಷ್ಟು ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ನಮಸ್ಕಾರ.